ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನ ಪ್ರಚಾರ ಮಾಡಲು ಸುಮನ್ ಟಿವಿಯಿಂದ ಮಾತ್ರ ಸಾಧ್ಯ. ಕೂಡಲೇ ಕರೆ ಮಾಡಿ. ನಮಸ್ಕಾರ ಸುಮನ್ ಟಿವಿ ವೀಕ್ಷಕರೇ, ನಾನು ನಿಮ್ಮ ನಕ್ಷ ಗಂಗೋತ್ರಿ. ನಾವಿವತ್ತಿದ್ದೀವಿ ಸರ್ಕಾರಿ ಆಸ್ಪತ್ರೆ ಗೌರಿಬಿದನೂರಿನ ಬಳಿ. ವೀಕ್ಷಕರೇ, ನಿಮಗೆ ಗೊತ್ತು ಸುಮನ್ ಟಿವಿ ಸಹಾಯ ಕೇಳಿ ಬಂದವರಿಗೆ ಸಹಾಯ ಮಾಡ್ತಾನೆ ಇದ್ದೀವಿ. ಈ ನಿಟ್ಟಿನಲ್ಲಿ ಕಳೆದ ಸಂದರ್ಶನವನ್ನ ನೀವು ನೋಡಿರ್ತೀರಿ. ಕಿಡ್ನಿ ವೈಫಲ್ಯತೆ ಇರುವಂತಹ ಕುಟುಂಬವನ್ನ ನಿಮ್ಮ ಮುಂದೆ ನಾವು ತಂದಿದ್ವಿ. ಬನ್ನಿ, ಈಗ ಅವರ ಸ್ಥಿತಿ ಹೇಗಿದೆ, ಎಲ್ಲಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ ಈ ಒಂದು ವಿಡಿಯೋ ಮೂಲಕ. ಕಿಡ್ನಿ ಫೇಲ್ ಒಂದು ಪದ, ಆದರೆ ಅದರ ಹಿಂದೆ ಅಡಗಿರುವ ನೋವು ಒಂದು ಕುಟುಂಬದ ಬದುಕನ್ನೇ ಅಲುಗಾಡಿಸ್ತದೆ. ಗೌರಿಬಿದನೂರು ತಾಲೂಕಿನ ಮೀನಾ ಅವರ ಕಥೆಯೂ ಅಂಥದ್ದೇ. ಬದುಕಿನ ಕೊನೆಯ ಹಂತದಲ್ಲಿಲ್ಲವಾದರೂ ಬದುಕು ಹೇಗೆ ಸಾಗಬೇಕು ಅನ್ನೋ ಪ್ರಶ್ನೆಯ ಮುಂದೆ ಅವರು ನಿಂತಿದ್ದಾರೆ. ಈ ಕಥೆ ಮೊದಲು ಸುಮನ್ ಟಿವಿ ಸ್ಟುಡಿಯೋವರೆಗೂ ತಲುಪಿತು. ಮೀನಾ ಮತ್ತು ಅವರ ಕುಟುಂಬವನ್ನು ಸ್ಟುಡಿಯೋಗೆ ಕರೆಸಿ ನಮ್ಮ ಚಾನೆಲ್ ಮೂಲಕ ಇಂಟರ್ವ್ಯೂ ನಡೆಸಲಾಯಿತು. ಇನ್ನು ಇಂಟರ್ವ್ಯೂವಿನ ವೇಳೆ ಮೀನಾ ಅವರ ಆರೋಗ್ಯ ಸಮಸ್ಯೆಯಷ್ಟೇ ಅಲ್ಲ, ಅವರ ಬದುಕಿನ ನಿಜವಾದ ಸ್ಥಿತಿ ಒಂದೊಂದಾಗಿ ಹೊರಬಂದಿತ್ತು. ಚಿಕಿತ್ಸೆಗೆ ಹಣ ಇಲ್ಲ, ಆಶ್ರಯಕ್ಕೆ ಮನೆ ಇಲ್ಲ, ಹೊಟ್ಟೆ ತುಂಬಿಸಿಕೊಳ್ಳಲು ನಿತ್ಯ ಆಹಾರದ ಭರವಸೆ ಇಲ್ಲ. ಇವು ಮಾತುಗಳಲ್ಲ, ಬದುಕಿನ ವಾಸ್ತವ. ಇವು ಇಂಟರ್ವ್ಯೂ ಸಮಯದಲ್ಲಿ ಸಮಾಜದ ವಿವಿಧ ಜನರನ್ನ ಸ್ಟುಡಿಯೋಗೆ ಕರೆಯಲಾಗಿತ್ತು. ಮೀನಾಳ ನೋವು ಕೇಳಿದ ಕ್ಷಣದಿಂದಲೇ ಮಾನವೀಯತೆ ಮಾತನಾಡಲು ಆರಂಭಿಸಿತು. ಹರೀಶ್ ರೆಡ್ಡಿ ಫೋನ್ ಮೂಲಕ ಮಾತನಾಡಿ ಮೀನಾಳ ಚಿಕಿತ್ಸೆಗೆಂದು ತಕ್ಷಣವೇ 10,000 ರೂಪಾಯಿ ಹಣ ಸಹಾಯ ನೀಡಿದ್ರು. ಇದೇ ವೇಳೆ ಇನ್ನೂ ಹಲವರು ಫೋನ್ ಪೇ ಮೂಲಕ ತಮ್ಮ ಕೈಲಾದಷ್ಟು ಹಣವನ್ನು ಕಳಿಸಿದ್ರು. ಸರ್, ಸುಮನ್ ಟಿವಿ ವತಿಯಿಂದ ನಿಮಗೆ ಕರೆ ಮಾಡಿ ಹೀಗೆ ಕಿಡ್ನಿ ಫೇಲ್ ಆಗಿರುವಂಥವ್ರು ನಮ್ಮ ಬಳಿ ಬಂದಿದ್ದಾರೆ, ಸಹಾಯ ಕೇಳ್ತಿದ್ದಾರೆ ಅಂತ ಹೇಳಿದಾಗ ನೀವು ಏನೂ ಯೋಚನೆ ಮಾಡದೆ 10,000 ದುಡ್ಡನ್ನ ಮೊದಲ ಬಾರಿ ನೀವು ಕೊಟ್ರಿ. ಈ ದಿನ ಅವರಿಗೆ ಎಲ್ಲ ವ್ಯವಸ್ಥೆ ಆಗಿದೆ. ನಿಮಗೆ ಧನ್ಯವಾದ ಹೇಳೋಕಂತ ಬಂದ್ವಿ ಸರ್. ಹೇಗನ್ಸುತ್ತೆ ನಿಮಗೆ? ಥ್ಯಾಂಕ್ ಯು ಮೇಡಮ್. ಹೇಗನ್ಸುತ್ತೆ ಮೇಡಮ್, ಸಮಾಜದಲ್ಲಿ ಈ ರೀತಿ ಅನೇಕರಿದ್ದಾರೆ. ನಿಮ್ಮ ಗಮನಕ್ಕೆ ಒಂದೋ ಎರಡೋ ಬಂದಿದೆ. ಈ ನಮ್ಮ ಏನು ಈ ಬಡಪಾಯಿಗಳಿದ್ದಾರೆ, ಅವ್ರ ಜೀವನ ಅವ್ರು ಕಟ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಅನೇಕ ತೊಂದರೆಗಳನ್ನು ನಮ್ಮ ತೆರೆ ಕಾಣದೆ ಅನುಭವಿಸ್ತಾ ಇರೋವಂಥವ್ರು ಸಾವಿರಾರು ಜನ ಇದ್ದಾರೆ. ನಮ್ಮ ದೇಶದ ಲೆಕ್ಕ ಹೋದರೆ ಲಕ್ಷಾಂತರ ಜನ ಇದ್ದಾರೆ. ಈ ರೀತಿ ಕಾರ್ಯಕ್ರಮಗಳನ್ನು ನಿಮ್ಮ ಚಾನಲ್ ವತಿಯಿಂದ ತಾವು ಹಮ್ಮಿಕೊಂಡು ಅವ್ರ ಕುಟುಂಬಕ್ಕೆ ನೀವು ನೆರವಾಗಿದ್ದೀರಾ. ಮೊದಲನೇದಾಗಿ ನಿಮಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಎಲ್ಲ ಸಹಾಯ ಮೀನಾಳ ಚಿಕಿತ್ಸೆಗೆ ಸಂಬಂಧಿಸಿದ ಮೆಡಿಕಲ್ ಅಗತ್ಯಗಳನ್ನು ಪೂರೈಸಲು ಅತ್ಯಂತ ಉಪಯೋಗವಾಯಿತು. ಆಸ್ಪತ್ರೆಯ ಖರ್ಚು, ಔಷಧಿ ವೆಚ್ಚ, ತಾತ್ಕಾಲಿಕ ಚಿಕಿತ್ಸೆಗೆ ಈ ಹಣ ಸಹಾಯ ನೆರವಾಯಿತು. ಆದರೆ ಕಿಡ್ನಿ ಫೇಲ್ ಎಂಬ ಗಂಭೀರ ಕಾಯಿಲೆ ಒಂದು ದಿನದ ಸಮಸ್ಯೆಯಲ್ಲ. ಈ ಸಹಾಯದಿಂದ ಪೂರ್ಣ ಚಿಕಿತ್ಸೆ ಸಾಧ್ಯವಾಗಲಿಲ್ಲ. ಮೀನಾಳ ಸಂಕಷ್ಟ ಇನ್ನೂ ಮುಂದುವರೆದೇ ಇತ್ತು. ಇಂಟರ್ವ್ಯೂ ವೇಳೆ ಕೇಳಿದ ಮಾತುಗಳು ಮನಸ್ಸಿನಲ್ಲಿ ಉಳಿದುಕೊಂಡವು. ಮೀನಾ ಮತ್ತು ಅವರ ಕುಟುಂಬ ಆರೋಗ್ಯ ಸಮಸ್ಯೆಯ ಜೊತೆಗೆ ಮೂಲಭೂತ ಅಗತ್ಯಗಳಿಲ್ಲದೆ ಬದುಕ್ತಿದ್ದಾರೆ ಅನ್ನೋ ಸತ್ಯ ನಮ್ಮನ್ನು ಮರುಕಳಿಸದೆ ಬಿಡಲಿಲ್ಲ. ಅದಕ್ಕಾಗಿ ಮತ್ತೊಮ್ಮೆ ಅವರ ಬದುಕಿನ ಮಧ್ಯೆ ಹೋಗುವ ನಿರ್ಧಾರ ತೆಗೆದುಕೊಳ್ಳಲಾಯಿತು. ನಮಸ್ಕಾರ ಮ್ಯಾಮ್. ನಾವು ಸುಮನ್ ಟಿವಿ ಕಡೆಯಿಂದ ನಿಮಗೆ ಸಹಾಯ ಬೇಕು ಅಂತ ವಿಡಿಯೋ ಹಾಕಿದ್ವಿ. ಆ ಮೂಲಕ ಯಾರಾದರೂ ನಿಮ್ಮ ನೆರವಿಗೆ ಬಂದಿದ್ದಾರಾ? ಏನಾದರೂ ಸಹಾಯ ಸಿಗ್ತಾ ನಿಮಗೆ? ಇನ್ನು ಯಾರು ಸಹಾಯ ಮಾಡಿಲ್ವಾ? ಆರೋಗ್ಯ ಎಲ್ಲ ಹೇಗಿದೆ ಇವಾಗ? ಹುಷಾರಾದ್ರ? ಇನ್ನೂ ಹಾಗೇ ಇದೆ, ಆರೋಗ್ಯ ಸ್ಥಿತಿ ಹಾಗೇ ಇದೆ. ನೋಡಿ, ಅಲ್ಲ, ಸಮಾಜ ಸೇವಕರು ಇರಬಹುದು, ರಾಜಕೀಯ ನಾಯಕರು ಇರಬಹುದು, ತಾವುಗಳು ಏನೇನೋ ಸೇವೆಗಳು ಮಾಡ್ತೀರಿ, ಫ್ಲೆಕ್ಸ್ ಅನ್ನ ಹಾಕೊಳ್ತೀರಿ, ಬೇಕಾದನ್ನ ಕೊಡದೆ, ಬೇಕಾದನ್ನ ಮಾಡದೆ, ಬೇಡದೆ ಇರೋದನ್ನ ಎಲ್ಲ ಸಾಕಷ್ಟು ಮಾಡ್ತಾ ಬಂದಿದ್ದೀರಿ. ಆದ್ರೆ ನಿಮಗೆ ಸಹಾಯ ಮಾಡಬೇಕು ಅಂತ ಅನ್ಸ್ಬೇಕಾಗಿರೋದು ಇಂಥ ಬಡ ಕುಟುಂಬದವರನ್ನ ನೋಡಿದಾಗ ನೀವು ಆದ್ಕೊಬೇಕಾಗಿರೋದು, ಆಸರೆ ಆಗಬೇಕಾಗಿರೋದು ಇಂತಹ ಕುಟುಂಬಗಳಿಗೆ ಅಂತ ನಾವು ಸುಮನ್ ಟಿವಿ ಕಡೆಯಿಂದ ನಿಮಗೆ ಮನವಿ ಮಾಡ್ತಾ ಇದ್ದೀವಿ. ಇಂದು ಮೀನಾಳ ವಾಸಸ್ಥಳಕ್ಕೆ ಭೇಟಿ ನೀಡಿದಾಗ ಕಣ್ಣಿಗೆ ಬಿದ್ದ ದೃಶ್ಯ ಮಾತುಗಳಿಗಿಂತಲೂ ಕಠಿಣವಾಗಿತ್ತು. ಮನೆ ಅನ್ನೋದೇ ಇಲ್ಲ, ಒಂದು ತಲೆಯ ಮೇಲಿನ ಆಶ್ರಯವೂ ಇಲ್ಲ, ಅಡುಗೆ ಮಾಡಲು ಸಾಮಗ್ರಿ ಇಲ್ಲ, ಒಂದು ಹೊತ್ತಿನ ಊಟವೂ ಯಾವಾಗ ಸಿಗುತ್ತೋ ಅನ್ನೋ ಖಚಿತತೆ ಇಲ್ಲ. ಆ ಸಮಯದಲ್ಲಿ ಮೀನಾಳ ಕಣ್ಣುಗಳಲ್ಲಿ ನೋವಿಗಿಂತಲೂ ಹೆಚ್ಚು ಅಸಹಾಯಕತೆ ಇತ್ತು. ಇಂಥ ಪರಿಸ್ಥಿತಿಯಲ್ಲಿ ಮಾನವೀಯತೆ ಮತ್ತೆ ಕೈ ಹಿಡಿದು ಬಂತು. ಸರ್, ಸುಮನ್ ಟಿವಿಗೆ ಸಂದರ್ಶನ ಕೊಟ್ಟಿದ್ರಿ ನೀವು. ನಮ್ಮ ಕಡೆಯಿಂದ ಎಷ್ಟು ಬೇಕೋ ಅಷ್ಟು ಜನಕ್ಕೆ ವಿಡಿಯೋನ ರೀಚ್ ಮಾಡಿಸಿ ಸಹಾಯ ಕೇಳಿದ್ದೀವಿ. ನಿಮ್ಗೆ ಯಾರಾದರೂ ಸಹಾಯ ಮಾಡಿದಾರಾ?
ಸಹಾಯ ಅಂದರೆ ನಾವು ಚಿಕ್ಕಬಳ್ಳಾಪುರದಿಂದ ಬರಬೇಕಾದ್ರೆ ಯಾರೋ ಹರೀಶ್ ರೆಡ್ಡಿ ಅನ್ನೋರು ಒಬ್ಬರು ನಮಗೆ ಒಂದು 10,000 ಅಲ್ಲೇ ಕೊಟ್ಟರು. ಮತ್ತು ಇಲ್ಲಿ ಬಂದಮೇಲೆ ಫೋನ್ಪೇಗೆ ಒಂದು 3,000 ಬಂತು ಅಷ್ಟೇ. ಒಂದು 100 ರೂಪಾಯಿ ಒಬ್ಬರು 200 ರೂಪಾಯಿ ಒಬ್ಬರು ಹಾಕಿದ್ರು, ಇನ್ನೆಲ್ಲೂ ಬಂದಿಲ್ಲ. ಅಂದರೆ ನಿಮಗೆ ಎಷ್ಟು ದುಡ್ಡು ಬೇಕಾಗುತ್ತೆ ಸರ್? ದುಡ್ಡು ಯಾಕೆ ಬೇಕು, ಎಷ್ಟು ಬೇಕು, ಏನು ಚಿಕಿತ್ಸೆ ಬೇಕು, ಮುಂದೆ ಅವರು ಸುಧಾರಿಸ್ಕೊಳ್ಳೋಕ್ಕೆ ಅಥವಾ ಆರೋಗ್ಯವಾಗಿರೋದಕ್ಕೆ ಏನು ಬೇಕು, ಎಷ್ಟು ದುಡ್ಡು ಬೇಕು? ಇನ್ನು ಅದು ಕಿಡ್ನಿ ಹೋಗಿದ್ದಾವೆ ಮೇಡಮ್ 2. ಅವಾಗಿಂದ ನಂಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಗಿರೋದು. ಕಾಲು ಹೋದಾಗೂ ಹೆಂಗೋ 1 ವರ್ಷ ಹಂಗಂಗೆ ಓಡ್ಬಿಟ್ಟು ಜಯದೇವ ವಿಕ್ಟೋರಿಯಾ ಹೋಗ್ಬಿಟ್ಟು ನೋಡ್ಕೊಂಬಂದೆ. ಮತ್ತೆ 3 ವರ್ಷ ಚೆನ್ನಾಗಿದ್ದರು. ನಾನು ಕೆಲ್ಸಕ್ಕೆ ಹೋಗಿದ್ರೆ ಚೆನ್ನಾಗಿರ್ತದೆ ಮನೇಲಿ. ಕಿಡ್ನಿ ಹೋದಾಗಿಂದ ನಂಗೆ ಸಮಸ್ಯೆ ಶುರು ಆಯಿತು. ಒಬ್ಬಳನ್ನ ಮನೆಗೆ ಬಿಡೋಂಗಿಲ್ಲ, ನಾನು ಕರ್ಕೊಂಡು ಹೋಗ್ಬೇಕು, ನಾನೇ ಕರ್ಕೊಂಬರ್ಬೇಕು, ಯಾರೂ ಇಲ್ಲ, ಅವ್ರ ಅಪ್ಪ ಅಮ್ಮ ಬರೋಲ್ಲ. ಹಂಗಾಗಿ ಕೆಲಸ ಇಲ್ಲದೆ ಅದು ಇಲ್ಲದೆ ಮನೇನೂ ಹೋಯ್ತು. ಇವಾಗ ಇಲ್ಲಿ ಹಾಸ್ಪಿಟ್ಲಿಗೆ ಬಂದಿದ್ದೀವಿ. 3 ತಿಂಗಳಿಗೊಂದು ಸರಿ ಹೋಗಬೇಕು. ಅಲ್ಲಿ ಒಂದು ಇರೋದಲ್ಲ, ಅಲ್ಲಿ ಹೋದ ಸರಿ ಕಿಡ್ನಿ ಹೋದಾಗ ಖರ್ಚು ಮಾಡ್ಕೊಂಬಿಟ್ಟೆ. ಇವಾಗ ಏನೂ ಇಲ್ಲ. 3 ತಿಂಗಳಿಗೊಂದು ಸರಿ ಚೆಕಪ್ಗೆ ಬರೋಕ್ಕೆ ಹೇಳ್ತಾರೆ. ಅಲ್ಲಿಗೆ ಹೋದರೆ ಒಂದು 50,000 ಆಗುತ್ತೆ. ಹಂಗಾಗಿ ಹೋಗೋಕ್ಕೆ ಇಲ್ಲದೆ ಇವಾಗ ಇಲ್ಲಿ ಬಂದಿದ್ದೀವಿ. ಇಲ್ಲಿ ಸುಮ್ಮನೆ ಟ್ರೀಟ್ಮೆಂಟ್ ಕೊಡ್ತೀವಿ, ಎಮರ್ಜೆನ್ಸಿ ನೋಡ್ತೀವಿ. ಕಿಡ್ನಿ ಡಾಕ್ಟ್ರುಗಳು ಇಲ್ಲ, ಅಲ್ಲೇ ಹೋಗಬೇಕು ಅಂತಾರೆ ಬೆಂಗಳೂರಿಗೆ ಹೋದರೆ ದುಡ್ಡು ಬೇಕಾಗುತ್ತೆ. ನನ್ನ ಹತ್ರ ಇಲ್ಲ, ಅದಕ್ಕೆ ಇಲ್ಲೇ ಏನಾದರೂ ಮಾಡಿ ಅಂತ ಇಲ್ಲೇ ಉಳ್ಕೊಳಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಇಲ್ಲೇ ಇದ್ದೀವಿ ಮೇಡಮ್. ಎಷ್ಟು ತಿಂಗಳಾಯಿತು ಸರ್ ನೀವು ಕಡೆಯದಾಗಿ ಚೆಕಪ್ ಮಾಡಿಸಿ ಅಥವಾ ಕಿಡ್ನಿ ಸಂಬಂಧಪಟ್ಟ ಏನಾದರೂ ಚಿಕಿತ್ಸೆಗಳನ್ನ ಕೊಡಿಸಿ? 5 ತಿಂಗಳು. 5 ತಿಂಗಳಾಯಿತು. ಇವಾಗ ಹೇಗಿದೆ ಅವರ ಆರೋಗ್ಯದ ಪರಿಸ್ಥಿತಿ? ಮುಂದೆ ಏನು ಮಾಡ್ಬೇಕಂತ ಹೇಳ್ತಾರೆ? ಅದಕ್ಕೆ ಸರಿಯಾಗಿ ಇಷ್ಟು ದುಡ್ಡು ಬೇಕಾಗುತ್ತೆ ಅಂದರೆ ಎಷ್ಟು ಬೇಕಾಗ್ಬೋದು? ಅದು ಒಂದು ವಾರ 8 ದಿನಕ್ಕೆ ಅಲ್ಲಿ ಒಂದು 50,000 ಬಿಲ್ ಮಾಡಿದರು ಹೋದ ಸರಿ. ಇವಾಗಲೂ ಅಷ್ಟೇ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ಟೆಸ್ಟು ಮಾಡಿಸ್ತಾರೆ ಮೊದಲಿಂದ. ಹಂಗಾಗಿ ಇವಾಗ ಉಸಿರಾಡ್ತಿಲ್ಲ, ಮಲ್ಕೊಂಡ್ರೆ ನಿದ್ದೆ ಬರೋಲ್ಲ, ಕೂತ್ಕೊಂಡೇ ತೋಡಿಸ್ತಾರೆ. ರಾತ್ರಿ ಆಗಲೂ ಕೂತ್ಕೊಂಡೇ ತೋಡಿಸೋದು. ಹಂಗಾಗಿ ಬೆನ್ನು ನೋವು ಅಂತವ್ರೆ. ಅವ್ರು ಕೇಳಿದ್ರೆ, ಡಾಕ್ಟ್ರು ಕೇಳಿದ್ರೆ ಅದೆಲ್ಲ ಕಿಡ್ನಿ ಪ್ರಾಬ್ಲಮ್ಗಳು, ಅವ್ರ ಹತ್ರಕ್ಕೆ ಹೋಗ್ಬೇಕು, ನೀವು ಹೋಗಿ ಅಂತವ್ರೆ. ಹಂಗಾಗಿ ಅಲ್ಲಿ ಹೋಗೋಕ್ಕೆ ದುಡ್ಡಿಲ್ಲದೆ ಇಲ್ಲೇ ಇದ್ದೀವಿ. ಸ್ನಾನ ಮಾಡೋಕ್ಕೆ ವ್ಯವಸ್ಥೆ ಇಲ್ಲ, ಬಟ್ಟೆ ಬದಲಾಯಿಸ್ಕೊಳ್ಬೇಕು, ಬಟ್ಟೆ ಒಗಿಬೇಕು. ಈ ರೀತಿ ದಿನನಿತ್ಯದ ಸೌಕರ್ಯಗಳು, ಮೂಲಭೂತ ಅಂತ ನಾವೇನು ಕಲಿತೀವಿ, ಮೂಲಭೂತ ಸೌಕರ್ಯಗಳು ಅಂತ ನಾವೇನು ಕರಿತೀವಿ, ಒಂದು ಜೀವನಕ್ಕೆ ಇಷ್ಟು ಸೌಕರ್ಯಗಳು ಬೇಕು ಅಂತ ಬೇಸಿಕ್ ನೀಡ್ಸ್, ಅದು ಸಹ ಅವರಿಗೆ ಫುಲ್ಫಿಲ್ ಮಾಡ್ಕೊಳ್ಳೋದು ಈ ದಿನ ಕಷ್ಟ ಆಗಿದೆ. ಬೇಸಿಕ್ ನೀಡ್ಸನ್ನು ಫುಲ್ಫಿಲ್ ಮಾಡುವಂತಹ ಕರ್ತವ್ಯ ಸರ್ಕಾರದ್ದು. ಖಂಡಿತವಾಗ್ಲೂ 100% ಅದು ಸರ್ಕಾರದ ಜವಾಬ್ದಾರಿ, ಸರ್ಕಾರದ ಕೆಲಸ. ಹಂಗಾಗಿದ್ರೂ ಸಹ ನಮ್ಮ ವಿಡಿಯೋ ಇಷ್ಟು ಮಾಡಿ ಇಷ್ಟು ಜನಕ್ಕೆ ನಾವು ಮನವಿ ಮಾಡ್ಕೊಂಡಿದ್ರೂ ಸಹ ಯಾವ ಸ್ಥಳೀಯ ನಾಯಕರು ಒಂದು ಇವರನ್ನ ಮಾತನಾಡಿಸಿಲ್ಲ, ಅವ್ರಿಗೆ ಆಶ್ರಯ ಆಗಲಿಲ್ಲ ಅಂತಂದರೆ ಏನು ಹೇಳಬೇಕು ಗೊತ್ತಿಲ್ಲ. ಮತ ಕೇಳೋಕ್ಕೆ ಲಾಯಕ್ಕಿಲ್ಲ ಅಂತ ಅನ್ಸುತ್ತಷ್ಟೇ. ನೀವು ಮತ ಕೇಳಬೇಕಾದ್ರೆ ನಿಮ್ಗೆ ಎಷ್ಟು ರೋಷ ಇದೆ ರೀ, ಏನೇನೋ ಮಾಡ್ತೀವಿ ಅಂತ ಆಶ್ರಯ ಭರವಸೆ ಎಲ್ಲ ಕೊಡ್ತೀರಲ್ರಿ, ಏನೇನೋ ಹೇಳ್ತೀರಲ್ಲ, ಅದು ಎಲ್ಲದನ್ನು ಸಾಬೀತು ಮಾಡ್ಕೊಳ್ಬೇಕಾಗಿರೋದು ನೀವು ಇಂಥ ಜಾಗಗಳಲ್ಲಿ. ಇಂಥ ವಿಷಯಗಳನ್ನು ನೋಡಿದಾಗ ನೀವು ಅದನ್ನು ಸ್ಪಂದಿಸಬೇಕು, ಅದನ್ನು ಪರಿಗಣನೆಗೆ ತಗೊಂಡು ಏನಾಗುತ್ತೆ ಅದನ್ನು ಮಾಡಬೇಕು. ಅಂತಹ ಮನಸ್ಸು ನಿಮಗೆ ಬರಲಿ ಅಂತ ನಾವು ಸುಮನ್ ಟಿವಿ ಕಡೆಯಿಂದ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಕಾಂತರಾಜು ಸಿ ಸಮಾಜ ಸೇವಕರು, ಸಂಕಲ್ಪ ಚಾರಿಟಬಲ್ ಟ್ರಸ್ಟ್, ಗೌರಿಬಿದನೂರು ಮುಂದೆ ಬಂದರು. ಈ ಟ್ರಸ್ಟ್ ವತಿಯಿಂದ ಮೀನಾಳ ಕುಟುಂಬಕ್ಕೆ ವಾಸಿಸಲು ಬಾಡಿಗೆ ಮನೆಯ ವ್ಯವಸ್ಥೆ ಮಾಡಲಾಗಿದೆ. 1 ವರ್ಷದ ಮನೆಯ ಬಾಡಿಗೆಯನ್ನು ಪೂರ್ಣವಾಗಿ ಭರಿಸಲಾಗಿದೆ. ಇದು ಕೇವಲ ಒಂದು ಮನೆಯಲ್ಲ, ಇದು ಮೀನಾಳ ಕುಟುಂಬಕ್ಕೆ ತಲೆಯ ಮೇಲಿನ ಆಕಾಶ ಅಷ್ಟೇ ಅಲ್ಲ, ಮನೆಯೊಳಗೆ ಬೇಕಾದ ಅಗತ್ಯ ದಿನಸಿ ಸಾಮಗ್ರಿಗಳನ್ನು ಒದಗಿಸಿ ಹೊಟ್ಟೆಗೆ ಆಹಾರದ ಭರವಸೆಯನ್ನು ನೀಡಲಾಗಿದೆ. ಸರ್, ನಮ್ಮ ಸುಮನ್ ಟಿವಿ ಕಡೆಯಿಂದ ವಿಡಿಯೋ ಮಾಡಿ ಇವರ ಸಂದರ್ಶನ ಮಾಡೋ ಮೂಲಕ ನಾವು ಸಹ ಒಂದಷ್ಟು ಜನಕ್ಕೆ ಅವ್ರಿಗೆ ಸಹಾಯ ಮಾಡಿ ಅಂತ ಮನವಿ ಮಾಡ್ಕೊಂಡಿದ್ವಿ, ಪ್ರಶ್ನೆನೂ ಮಾಡಿದ್ವಿ. ಸ್ಥಳೀಯ ಶಾಸಕರು ಇರಬಹುದು, ನಾಯಕರು ಅಥವಾ ದಾನಿಗಳು ಯಾರು ಬಂದು ಸಹಾಯ ಮಾಡ್ತಿಲ್ವಲ್ಲ ಅಂತ. ಬಟ್ ನಿಮ್ಮನ್ನು ನೋಡಿ ನೀವು ಹೇಳಿದ್ರಿ ಅವರಿಗೆ ರೇಷನ್ ವ್ಯವಸ್ಥೆ, ಮನೆ ವ್ಯವಸ್ಥೆ, 1 ವರ್ಷದ ಬಾಡಿಗೆ ಕೂಡ ನಾನೇ ಕೊಡ್ತೀನಿ ಅಂತ ಹೇಳಿದ್ರಿ. ನಿಮ್ಮಂಥ ದಾನಿಗಳು ಮುಂದೆ ಬರಬೇಕು ಸರ್. ತುಂಬ ಖುಷಿ ಆಯಿತು. ಒಂದು ಜೋರು ಚಪ್ಪಾಳೆನೂ ಸಿಗಬೇಕು. ಇಂಥ ಮನಸ್ಸು ಎಲ್ರಿಗೂ ಬರೋದಿಲ್ಲ ಸರ್. ಇನ್ನಷ್ಟು ಜನಕ್ಕೆ ಇಂಥ ಒಳ್ಳೆ ಮನಸ್ಸು ಬಂದು ಅವರು ಸಹಾಯಕ್ಕೆ ಮುಂದಾಗಬೇಕು ಸರ್. ಏನು ಅನಿಸ್ತಾ ಇದೆ ಸರ್ ನಿಮಗೆ ಈ ಸಂದರ್ಭದಲ್ಲಿ? ಮೇಡಮ್, ಇದೇ ಜಾಗದಲ್ಲಿ ನಮ್ಮ ಅಕ್ಕನೂ ನಮ್ಮ ತಂಗಿದ್ರೆ ನಾನು ಖಂಡಿತ ಮಾಡ್ತಿದ್ದೆ. ಇವತ್ತು ಅವ್ರು ನಮ್ಮ ಅಕ್ಕ ಅವರು. ಹಾಗಾಗಿ ಆ್ಯಸ್ ಒಬ್ಬ ತಮ್ಮನಾಗಿ ಅದು ನಾನು ಜವಾಬ್ದಾರಿ ಮಾಡ್ತೀನಿ. ಈ ವಿಷಯದಲ್ಲಿ ನಾನು ಯಾರನ್ನೂ ಬ್ಲೈಂಡ್ ಮಾಡೋಕ್ಕೆ ಹೋಗಲ್ಲ. ನಾನಂತ ಅವ್ರ ತಮ್ಮನಾಗಿ ನಾನು ಆ ಕೆಲಸ ಏನು ಮಾಡಬೇಕು ನಾನು ಮುಗಿಸ್ತೀನಿ ಮೇಡಮ್. ಖಂಡಿತ ಮಾಡಿಕೊಡ್ತೀನಿ. ಅವ್ರದ್ದು ಈಗ ಇಮಿಡಿಯೇಟ್ಲಿ ಮನೆ ಹುಡ್ಕಕ್ಕೆ ಕೇಳಿದ್ದೀನಿ. ವಿತ್ ರೇಷನ್ ವಿಷಯನೂ ನಾನು ಹೇಳಿದ್ದೀನಿ. ಆ ಮಗಂದು ಎಜುಕೇಷನ್ ವಿಷಯನೂ ಹೇಳಿ. ಯಾಕಂದರೆ ಸಂಕಲ್ಪ ಚಾರಿಟಬಲ್ ಟ್ರಸ್ಟ್ನ ಮೈನ್ 2 ಉದ್ದೇಶಗಳು, ಒಂದು ಎಜುಕೇಷನು, ಹೆಲ್ತು, 2 ಇಲ್ಲೇ ಇದ್ದಾವೆ. ಹಾಗಾಗಿ ನಾನು ಎಲ್ಲೋ ಇನ್ನೊಂದು ಹಳ್ಳಿಗೆ ಹುಡ್ಕೊಂಡು ಹೋಗೋದು ಬೇಡ. ಅವು ನನ್ನ ಕಣ್ಮುಂದೆ ಇರೋದ್ರಿಂದ ಅವನ್ನ 2 ಫಸ್ಟು ನಾನು ಕಾರ್ಯಗತಕ್ಕೆ ತಂದು ಆ ಕೆಲಸ ಮುಗಿಸಿ ಆಮೇಲೆ ಉಳಿಕೆ ಕೆಲಸ ನಾನು ಮಾತಾಡ್ತೀನಿ ಮೇಡಮ್ ಈ ವಿಷಯದಲ್ಲಿ.
ತುಂಬಾ ಧನ್ಯವಾದ ಸರ್. ಇಲ್ಲ ಮೇಡಮ್, ನನಗೆ ಈ ವಿಷಯದಲ್ಲಿ ಸ್ಪೆಸಿಫಿಕ್ ಆಗಿ ನಮ್ಮ ಆರೋಗ್ಯ ಇಲಾಖೆಗೆ ನಿಜವಾಗ್ಲೂ ನಾನು ತುಂಬ ಹೃದಯ ಧನ್ಯವಾದಗಳು. ಯಾರು ಆ ಡಾಕ್ಟರ್ಸ್ ಹೆಲ್ಪ್ ಮಾಡಿದ್ದಾರೆ ಅವ್ರಿಗೆ, ಲಕ್ಷ್ಮೀಕಾಂತ್ ಸರ್ ಅವ್ರಿಗೆ ನಿಜವಾಗ್ಲೂ ಧನ್ಯವಾದಗಳು ಸರ್. ಲಕ್ಷ್ಮೀಕಾಂತ್ ಸರ್, ನೀವು ಮಾಡಿರುವಂಥ ತ್ಯಾಗ ಇದೆಯಲ್ಲ, ಒಂದು ಏನಂತಾರೆ ಅದೊಂದು ಮನಸ್ಥಿತಿ ಇದೆಯಲ್ಲ, ಸೊ ಐ ಪ್ರೌಡ್ ನಿಮಗೆ. ನಮ್ಮ ಸಂಕಲ್ಪ ಕಡೆಯಿಂದ ನಿಜವಾಗ್ಲೂ ಕೃತಜ್ಞತೆಗಳನ್ನು ಹೇಳ್ತಿದ್ದೇನೆ. ನಿಮ್ಮ ಸೇವೆ ಹೀಗೆ ಮುಂದುವರಿಸಲಿ. ಅದೇ ರೀತಿಯಾಗಿ ಈ ಥರ ಯಾರಾದರೂ ನಿಮ್ಮ ಗಮನಕ್ಕೆ ಬಂದಾಗ, ಅನಾರೋಗ್ಯದಲ್ಲಿರುವಂಥ ಪೇಷಂಟ್ಸ್ ಯಾರಾದರೂ ನಿಮ್ಮ ಗಮನಕ್ಕೆ ಬಂದಾಗ ದಯಮಾಡಿ ನಮ್ಮ ಸಂಕಲ್ಪಕ್ಕೆ ತಿಳಿಸ್ಕೊಡ್ಬೇಕಾಗಿ ನಾನು ಮನವಿ ಮಾಡ್ಕೊತೀನಿ. ಧನ್ಯವಾದ ಸರ್. ನಿಮ್ಮ ಒಂದು ಟ್ರಸ್ಟ್ ಕಡೆಯಿಂದ ಒಳ್ಳೊಳ್ಳೆ ಕೆಲಸಗಳು ನಡೀತಾ ಇದ್ದಾವೆ. ಹೀಗೆ ಈ ಕೆಲಸಗಳನ್ನು ಮುಂದುವರಿಸಿ ಅಂತ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ ಸರ್. ಭಗವಂತ ನನ್ನ ಆಯುಷ್ಕಾಲ ಎಲ್ಲಿ ತನಕ ಕೊಡ್ತಾನೋ ಅಲ್ಲಿ ತನಕ ಇದೇ ಕೆಲಸ ಮಾಡ್ಕೊಂಡು ಹೋಗ್ತೀನಿ. ಇದರಲ್ಲಿ ಯಾವುದೇ ರೀತಿಯಂಥ ರಾಜಕೀಯ ಇಲ್ಲ ಮೇಡಮ್. ಮೀನಾಳ ಮುಖದಲ್ಲಿ ಆ ಕ್ಷಣದಲ್ಲಿ ಕಂಡ ನಗು ಹಣಕ್ಕಿಂತಲೂ ದೊಡ್ಡದು. ಇದು ಚಿಕಿತ್ಸೆ ಅಲ್ಲ, ಆದರೆ ಬದುಕು ಸಾಗಲು ಅತ್ಯವಶ್ಯಕವಾದ ಬೆಂಬಲ. ಈ ಎಲ್ಲ ಸಹಾಯಗಳ ನಡುವೆ ಒಂದು ಸಂಗತಿ ಸ್ಪಷ್ಟವಾಗಿದೆ. ಒಬ್ಬರ ನೋವು ಮತ್ತೊಬ್ಬರ ಹೃದಯ ತಟ್ಟಿದಾಗ ಸಮಾಜ ಇನ್ನೂ ಜೀವಂತ ಅನ್ನೋದು ಸಾಬೀತಾಗ್ತದೆ. ಈ ಕತೆ ಕೇವಲ ಒಂದು ಸುದ್ದಿಯಲ್ಲ, ಇದೊಂದು ಕುಟುಂಬದ ಬದುಕು. ಇದು ಸಹಾನುಭೂತಿಯ ಶಕ್ತಿ. ಸುಮನ್ ಟಿವಿ ಈ ರೀತಿಯ ಕತೆಗಳನ್ನು ಜನರ ಮುಂದೆ ತರುತ್ತಲೇ ಇದೆ. ನೋವಿನ ನಡುವೆ ಇರುವ ಸತ್ಯವನ್ನು ಮರೆಮಾಚದೆ ಹೇಳ್ತಿದೆ ಮತ್ತು ಸಾಧ್ಯವಾದಷ್ಟು ಬದುಕಿಗೆ ಕೈ ಹಿಡಿಯುವ ಪ್ರಯತ್ನ ಮಾಡ್ತದೆ. ಏನ್ ನಿನ್ನ ಹೆಸರು? ಭುವನ್. ಭುವನ್, ಯಾವ ಕ್ಲಾಸಲ್ಲಿ ಓದ್ತಾ ಇದೆಯಾ? 7th ಸ್ಟ್ಯಾಂಡರ್ಡ್. ಎಲ್ಲಿ ಓದ್ತಾ ಇರೋದು? ಗೌರವಿಂದ್ರ ಕೋಟೆ ಸ್ಕೂಲ್. ಶಾಲೆಗೆ ಹೋಗಿ ಎಷ್ಟು ದಿನ ಆಯಿತು? 1.5 ತಿಂಗಳು. ಯಾಕೆ ಹೋಗ್ತಾ ಇಲ್ಲ? ಅಮ್ಮಂಗೆ ಹುಷಾರಿಲ್ಲ, ಅದಕ್ಕೆ ಹಾಸ್ಪಿಟ್ಲಲ್ಲಿ ನಮ್ಮ ಅಪ್ಪ ಹೊರಗೋದ್ರೆ ಏನಾದರೂ ಟ್ಯಾಬ್ಲೆಟ್ಸ್ ಏನಾದರೂ ಆಗಿದ್ರೆ ನಾನು ಒಂದು ಸ್ವಲ್ಪ ನೋಡ್ಕೊಳ್ಳೋದು. ಅದಕ್ಕಾಗಿ ಅಮ್ಮನ ನೋಡ್ಕೊಳ್ಳೋಕ್ಕೆ ಇಲ್ಲೇ ಇದೆ. ಅಮ್ಮನ ನೋಡ್ಕೊಳ್ಳೋಕ್ಕೆ ಮಗನಾಗಿ ಜವಾಬ್ದಾರಿ ತಗೊಂಡಿದ್ಯಾ? ನಿನ್ನ ಶಾಲೆನ ಮಿಸ್ ಮಾಡ್ಕೊಳ್ತಾ ಇದೆಯಾ? ಹೋಗಬೇಕು ಅನಿಸ್ತಾ ಇದೆಯಾ? ಎಸ್, ಹೋಗಬೇಕು ಅನಿಸ್ತಾ ಇದೆ. ಹೋಗ್ಬೇಕು ಅನ್ನಿಸ್ತೆ. ಅದೇ ಅಮ್ಮನ ಬಿಡೋಕ್ಕಾಗಲ್ಲ. ಅಮ್ಮನ ನೋಡ್ಕೊಳ್ಳೋ, ಅಮ್ಮಂಗೆ ಏನಾದರೂ ಆದರೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ನಿಮ್ಮ ತಂದೆ ತಾಯಿ ದುಡ್ಡಿನ ಸಲುವಾಗಿ ಈ ದಿನ ಎಷ್ಟು ಕಷ್ಟಪಡ್ತಾ ಇದ್ದಾರೆ, ನೀನು ಕಣ್ಣಲ್ಲಿ ನೋಡ್ತಾ ಇದೆಯಾ? ಏನು ಅನಿಸುತ್ತೆ ನಿನಗೆ? ನಿನ್ಗೇನು ಜವಾಬ್ದಾರಿ ಇದೆ ಅನಿಸುತ್ತೆ? ನಾನು ದೊಡ್ಡನಾದ್ಮೇಲೆ ಅಮ್ಮ ಅಪ್ಪನ ನೋಡ್ಕೋಬೇಕು, ಚೆನ್ನಾಗಿ ದುಡಿಬೇಕು, ನಮ್ಮ ಫ್ಯಾಮಿಲಿ ಎಲ್ಲ ನೋಡ್ಕೋಬೇಕು. ಅದೇ ಒಂಥರ ಅಮ್ಮಂಗೆ ಏನಾದಾದರೆ ಮತ್ತೆ ಒಂಥರ ಬೇಜಾರಾಗುತ್ತೆ. ಅದಕ್ಕೆ ಸದ್ಯ ಸ್ಥಿತಿಯಲ್ಲಿ, ಇವಾಗಿರೋ ಸ್ಥಿತಿಯಲ್ಲಿ ನೀನು ನಿಮಗೆ ಸಹಾಯ ಮಾಡಬೇಕು ಅನ್ನೋರಿಗೆಲ್ಲ ಏನು ಹೇಳ್ತೀಯಾ? ದಯವಿಟ್ಟು ಸಹಾಯ ಮಾಡೋಕ್ಕೆ ಹೇಳ್ತೀನಿ. ಇಷ್ಟೊಂದು ಹುಷಾರಿಲ್ಲ, ಅಪ್ಪನೇ ಎಲ್ಲ ದುಡಿತಾ ಇದ್ದಾನೆ, ಮನೆ ಕೆಲಸ ಎಲ್ಲ ಅಪ್ಪನೇ ಮಾಡ್ತಿದ್ದಾನೆ. ಅದಕ್ಕೆ ಅವ್ರ ಕೈಯಲ್ಲಾದಷ್ಟು ಸಹಾಯ ಮಾಡಿದ್ರೆ ನಮಗೂ ಒಳ್ಳೆಯದು, ಅವ್ರಿಗೂ ಒಳ್ಳೆಯದು. ಈ ದಿನ ನೀನು ಇಲ್ಲಿ ಮಾತಾಡ್ತಾ ಇದೆಯಲ್ಲ, ನೀನು ಮುಂದೆ ಜವಾಬ್ದಾರಿಯಿಂದ ಓದಿ ನಿನ್ನ ತಂದೆ ಜವಾಬ್ದಾರಿ ನೀನು ತಗೊಂಡು ಮುಂದೆ ಹೋಗಬೇಕು, ಸರಿನಾ? ಇದು ಒಂದು ಅಂತ್ಯವಲ್ಲ, ಇದೊಂದು ಹೊಸ ಆರಂಭ. ಮೀನಾಳ ಬದುಕಿಗೆ ಸ್ವಲ್ಪ ಬೆಳಕು, ಸ್ವಲ್ಪ ನೆಮ್ಮದಿ, ಸ್ವಲ್ಪ ಆಸೆ. ಮಾನವೀಯತೆ ಇದ್ರೆ ಬದುಕು ಇನ್ನೂ ಸಾಧ್ಯ. ವೀಕ್ಷಕರೇ, ನೋಡಿದ್ರಲ್ಲ, ಕಿಡ್ನಿ ಫೇಲ್ಯೂರ್ ಆಗಿರುವಂಥ ಒಂದು ಮಹಿಳೆಗೆ ಸುಮನ್ ಟಿವಿ ಆಸರಿಯಾಗಿ ಅವರ ಬೆಂಬಿಡದೆ ಅವರಿಂದ ನೋಡಿಕೊಂಡು ಹಲವಾರು ಜನಗಳನ್ನು ಒಂದು ಕಡೆ ಸೇರಿಸಿ ಎಷ್ಟೋ ಜನಗಳನ್ನು ಆಸರೆ ಬೇಕು ಅಂತ ಹೋಗಿ ನಾವು ನಮ್ಮ ಮೂಲಕ ಮನವಿ ಮಾಡಿಕೊಂಡು ಈ ದಿನ ಅವರಿಗೆ ಇರೋಕ್ಕೆ ಒಂದು ಮನೆ, ರೇಷನ್ನು, 1 ವರ್ಷದ ಬಾಡಿಗೆ, ಹುಡುಗನಿಗೆ ಶಾಲೆಗೆ ಹೋಗುವಂಥ ವ್ಯವಸ್ಥೆ ಎಲ್ಲರನ್ನ ಒಗ್ಗೂಡಿಸಿ ಸುಮನ್ ಟಿವಿ ಕಡೆಯಿಂದ ನಾವು ನಮ್ಮ ಪ್ರಯತ್ನವನ್ನು ಇವತ್ತು ನಾವು ಈ ವಿಷಯವಾಗಿ ಒಂದು ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡಿದ್ದೀವಿ ಅಂತ ನಮ್ಮ ಸುಮನ್ ಟಿವಿ ವತಿಯಿಂದ ನಿಮಗೆ ತಿಳಿಸ್ತಾ ಇದ್ದೀವಿ. ಯಾರಿಗೂ ಭಯಪಡದೆ ನಮ್ಮನ್ನು ನಂಬಿ ಬಂದವರು, ಕಷ್ಟ ಅಂತ ಬಂದವರಿಗೆ ಆಸರೆ ಆಗ್ತಾ ಇದ್ದೀವಿ ಅನ್ನೋದೇ ನಮಗೆ ಹೆಮ್ಮೆ. ಇದು ಸುಮನ್ ಟಿವಿ, ನಿಮ್ಮ ನಂಬಿಕೆ ನಮ್ಮ ಜವಾಬ್ದಾರಿ.